ಆಮೇಲೆ ಫ್ರಮ್ 26 weeks ಆನ್ವರ್ಡ್ಸ್ ಟಿಲ್ ದ ಡೆಲಿವರಿ ಡೇಟ್ ವಿ ಕನ್ಸಿಡರ್ ಆ್ಯಸ್ ಥರ್ಡ್ ಟ್ರೈಮಿಸ್ಟರ್. ಸೊ ನಾರ್ಮಲಿ ಫಸ್ಟ್ ಟ್ರೈಮಿಸ್ಟರ್ನಲ್ಲಿ ಮುಂಚೆ ನಿಮ್ಗೆ ಏನು ಗೊತ್ತೋ, ಮುಂಚೆ ನೀವೇನು ಮಾಡ್ತಾ ಇದ್ದಾರೋ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ. ಸ್ವಲ್ಪ ಹೊಸ ಎಕ್ಸಸೈಸಸ್ಸು ಹೊಸ ಏನು ಮಾಡಬೇಡ, ನಾರ್ಮಲಾಗಿ ಲೈಟ್ ವಾಕಿಂಗು, ಬ್ರೀತಿಂಗ್ ಎಕ್ಸಸೈಸಸ್ಸು, ಸ್ಟ್ರೆಚಿಂಗು ಅದೆಲ್ಲ ಮಾಡಿಸ್ಬೋದು. ಇರ್ಬೋದು ಅಂದರೆ ವಾಟರ್ ಬ್ರೇಕ್ ಆಗ್ಬೋದು, ಇಲ್ಲ ಬ್ಲೀಡಿಂಗ್ ಆಗ್ಬೋದು. ದೀಸ್ ಆರ್ ದ 3 ಕಾಮನ್ ಸಿಂಪ್ಟಮ್ಸ್. ಯಾಕೆ ಥರ ಆಗುತ್ತೆ? ಮಗು ತಲೆ ಕೆಳಗಡೆ ಬಂದು ಇಟ್ ವಿಲ್ ಪುಟ್ ಪ್ರೆಷರ್ ಆನ್ ದ ಯೂಟ್ರಸ್, ಸರ್ವಿಕ್ಸು ಸ್ಲೋ ಆಗಿ ಓಪನ್ ಅಪ್ ಆಗುತ್ತೆ. ಆ ಥರ ಓಪನ್ ಅಪ್ ಆದಾಗ ಯು ವಿಲ್ ಫೇಸ್ ದಿಸ್ ಪ್ರಾಬ್ಲಮ್ಸ್. ಅಂದರೆ ಪ್ರಿಮಾನಿಟರಿ ಸೈನ್ಸ್ ಅಂತ ನಾವು ಹೇಳ್ಬೋದು. ಲೇಬರ್ ಸ್ಟಾರ್ಟ್ ಆಗುತ್ತೆ, ನೀವು ಹಾಸ್ಪಿಟ್ಲಿಗೆ ಬರಬೇಕು ಅಂತ. ಒಂದೋ ಬ್ಲೀಡಿಂಗ್ ಇರ್ಬೋದು, ಇಲ್ಲ ಒಂಥರ ಡಿಸ್ಚಾರ್ಜ್ ಥರ ಹೋಗುತ್ತೆ, ಪಿಂಕಿಶ್ ಡಿಸ್ಚಾರ್ಜ್ ಇರ್ಬೋದು, ಬ್ಲೀಡಿಂಗ್ ಇರ್ಬೋದು. ಈ ಥರ ಇದ್ದಾಗ ಮಗು ತಲೆ ಕೆಳಗಡೆ ಬರ್ತಾ ಇದೆ. ಈ ಸರ್ವಿಕ್ಸ್ ಅಂತ ಏನಿದೆ ಅದು because Pakriya Hospital is a responsible hospital. Whatever is the current evidence, we have to focus on that. We cannot say, come, we are here, Shubhu Silvere, let us start out. We are not like that. So, we want to tell it that cesarean section should be a fact of the first regular normal diagnosis. So, we are here. So, what is the problem with normal delivery? Most of the young mothers today, it is not a large family. 100% ಪೇನ್ ರಿಲೀಫ್ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಈ ಟೆಕ್ನಿಕ್ನಲ್ಲಿ ಆಲ್ಮೋಸ್ಟ್ 80% ಪೇನ್ ರಿಲೀಫ್ ಸಿಗುತ್ತೆ. ಇವಾಗ ಬೇಸಿಕಲಿ ಫಸ್ಟಿಗೆ ನಾವು ಹೇಳ್ದಂಗೆ ನಾರ್ಮಲ್ ಡೆಲಿವರಿಗೆ ಯಾಕೆ ನಾವು ಆಪ್ಷನ್ ತಗೊಳ್ತಿಲ್ಲ ಅಂದರೆ ಪೇನ್. ಗೇಳುಕಾಳು ಇವಾಗ ನೋಡಿ ಮೊಳಕೆ ಕಾಳು ಕೊಟ್ಟಿದ್ದಾರೆ ನಿಮಗೆ, ಹೀಗೆ ಮುಚ್ಚಿರುತ್ತೆ, ನೀರು ಹಾಕಬೇಕು, ಮೊಳಕೆ ತರಿಸ್ಬೇಕು, ಹಸಿ ತೊಗೊಳಕ್ಕೆ ಹೋಗಬೇಡಿ, ಬೆಂದಿರೋದು ತೊಗೊಳ್ಳಿ ಅಂತ ನಾವು ಇನ್ಸ್ಟ್ರಕ್ಟ್ ಮಾಡ್ತೀವಿ. ಯಾಕಂದರೆ ಬೇರೆ ಥರ ಹೊರಗಡೆಯಿಂದ ಯಾವುದೇ ಥರ ಕಾಯಿಲೆಗಳು ಅಂಟ್ಕೋಬೇಡ್ದು. ನೆಕ್ಸ್ಟ್ ಇದು ಹ್ಯಾಂಡ್ ಇಲ್ಲಿ ಓಕೆ, ಏನಿಲ್ಲ ಜಸ್ಟ್ ರೊಟೇಷನ್ ಮಾಡಬೇಕು. Keep on your focus. Inside the shoulder. Second was clockwise and anti-clockwise. 1, 2, 3, 4, 5, 6, 7, 8, 9, 10. Reverse. 1, 2, 3, 4, 5, 6, 7, 8, 9. ತುಂಬ ಒಳ್ಳೆ ಜೆಸ್ಚರ್. ನಾನು ಇಷ್ಟು ತನಕ ಕೇಳಿರಲಿಲ್ಲ, ಅಂದರೆ ಈ ಹಾಸ್ಪಿಟ್ಲಲ್ಲಿ ಇಷ್ಟು ಫೆಸಿಲಿಟಿ ಕೊಡ್ತಾರೆ ಹೇಳಿ. ಮ್ಯಾನೇಜ್ಮೆಂಟಿಗೆ, ಡಾಕ್ಟರ್ಸಿಗೆ, ಸಪೋರ್ಟ್ ಸ್ಟಾಫಿಗೆ ಎಲ್ಲರಿಗೆ ನಮ್ಮ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು. ತುಂಬ ಅಚ್ಚುಕಟ್ಟಾಗಿ ತುಂಬ ಧೈರ್ಯ ಕೊಡುವ ಹಾಸ್ಪಿಟ್ಲಲ್ಲಿ ಫಸ್ಟ್ ಡೋಸ್ ಧೈರ್ಯ ಮನುಷ್ಯನಿಗೆ ಅದೇ ಇಲ್ಲದೆ ಬರ್ತಾರೆ, ಅದನ್ನು ನೀವು ಕೊಟ್ಟಿದ್ದೀರಿ. ಸೊ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು.